ಎಬಿಸಿ ನ್ಯೂಸ್ ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ತಮಿಳುನಾಡಿನಲ್ಲಿ ವಿಜಯ್ ಸಾಧನೆ ಅಚ್ಚರಿ ತಂದಿದೆ. ಕಾಂಗ್ರೆಸ್ಗೆ ಸರ್ಕಾರ ಅಸ್ಥಿರಗೊಳಿಸೋದೇ ಕೆಲಸ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ. ಬೇಲೂರು ಪುರಸಭೆ ಸದಸ್ಯ ಎಆರ್ ಅಶೋಕ್ ಸದಸ್ಯತ್ವ ರದ್ದತಿಗೆ ಹೈಕೋರ್ಟ್ ತಡೆ. ವಿರೋಧಿಗಳಿಗೆ ಮುಖಭಂಗ, ಬೆಂಬಲಿಗರ ಸಂಭ್ರಮ. ಹಳೆ ಬಸ್ ನಿಲ್ದಾಣದಲ್ಲಿ ಬಂಗಾರ ದೋಚಿದ ಕದಿಮರು. ವೃದ್ಧೆಯ 1/4 ಕೆಜಿ ಚಿನ್ನ ಕಳವು. ಪೊಲೀಸರ ಮೊರೆ ಹೋದ ಸಂತ್ರಸ್ತೆ. ಮೂಲಭೂತ ಸೌಲಭ್ಯಗಳಿಗಾಗಿ ಆಗ್ರಹ. ಶಾಹಿ ಬಟ್ಟೆ ಕಂಪನಿಯ ವಿರುದ್ಧ ಕಾರ್ಮಿಕರ ಪ್ರತಿಭಟನೆ. ಆಡಳಿತ ಮಂಡಳಿಯ ವಿರುದ್ಧ ದೂರುಗಳ ಸುರಿಮಳೆ. ವಾರ್ತೆಗಳ ವಿವರ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವನಕೆರೆ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ರಾಷ್ಟ್ರ ಹಾಗೂ ರಾಜ್ಯ ರಾಜಕೀಯದ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದಾರೆ, ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಲ್ಲಿ ಮಾತನಾಡಿರ್ತಕ್ಕಂಥವರು ತಮಿಳುನಾಡಲ್ಲಿ ಸರ್ಕಾರ ರಚನೆಯ ಕಸರತ್ತಿನ ಕುರಿತು ಮಾತನಾಡಿದ್ದಾರೆ. ರಾಜ್ಯಪಾಲರು ಕಾನೂನು ಪಂಡಿತರ ಸಲಹೆ ಮೇರೆಗೆ ಬಹುಮತ ಸಂಖ್ಯೆಯನ್ನ ಸ್ಪಷ್ಟಪಡಿಸಲು ಸೂಚಿಸಿರ್ತಕ್ಕಂಥದ್ದು ಸಾಮಾನ್ಯ ಪ್ರಕ್ರಿಯೆ. ನಟ ವಿಜಯ್ ಅವರ ಪಕ್ಷದ ಸಾಧನೆಯು ಕೂಡ ಎಲ್ಲರಿಗೂ ಕೂಡ ಅಚ್ಚರಿಯನ್ನು ಮೂಡಿಸಿದೆ. ಡಿಎಂಕೆ ಮತ್ತೆ ಎಐಎಡಿಎಂಕೆ ಪಕ್ಷಗಳು ಸೇರಿ ಸರ್ಕಾರ ರಚಿಸುತ್ತವೆ ಎಂಬುದು ಕೇವಲ ಊಹಾಪೋಹ ಅಷ್ಟೇ ಹೊರತು ಅದರಲ್ಲಿ ಸತ್ಯಾಂಶ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ವಿಜಯ್ ಅವರು ಘೋಷಿಸಿರ್ತಕ್ಕಂಥ ಉಚಿತ ಗ್ಯಾರಂಟಿಗಳ ಕುರಿತು ಕಳವಳವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಕುಮಾರಸ್ವಾಮಿ ಅವರು ರಾಜ್ಯ ಬಜೆಟ್ ಮಿತಿಮೀರಿ ಹಣ ಹೊಂದಿಸುವುದು ಹೇಗೆ ಅನ್ನೋದು ಕುತೂಹಲಕಾರಿಯಾಗಿದೆ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಪಕ್ಷವು ಇತಿಹಾಸದುದ್ದಕ್ಕೂ ಕೂಡ ಸರ್ಕಾರಗಳನ್ನ ಅಸ್ಥಿರಗೊಳಿಸೋದೇ ಅವರ ಚಾಳಿಯಾಗಿ ಹೋಗ್ಬಿಟ್ಟಿದೆ. ತಮಿಳುನಾಡಲ್ಲಿ ಟಿವಿಕೆ ಪಕ್ಷದ ಬೆಂಬಲಕ್ಕೆ ನೀಡಿರ್ತಕ್ಕಂಥ ವಿಚಾರದಲ್ಲಿ ಕಾಂಗ್ರೆಸ್ನ ನಡೆಯ ಬಗ್ಗೆ ಚರ್ಚಿಸುವುದು ಅನಗತ್ಯ. ಕಾಲವೇ ಇದಕ್ಕೆ ಉತ್ತರವನ್ನ ಕೊಡುತ್ತೆ. ಐಟಿ ಮತ್ತೆ ಇಡಿ ಸಂಸ್ಥೆಗಳ ದುರುಪಯೋಗದ ಬಗ್ಗೆ ಕಾಂಗ್ರೆಸ್ ಮಾಡುವ ಆರೋಪಗಳನ್ನ ತಿರಸ್ಕರಿಸಿದ ಅವರು ಗೆದ್ದಾಗ ಒಂದು ಸೋತಾಗ ಒಂದು ಮಾತನಾಡ್ತಕ್ಕಂಥದ್ದು ಅವರ ಅಭ್ಯಾಸ ಅಂತ ಕುಟುಕಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗವು ಸ್ಪಷ್ಟ ಬಹುಮತ ಘೋಷಿಸಿದ ನಂತರವೂ ಕೂಡ ಮಮತಾ ಬ್ಯಾನರ್ಜಿ ಅವರು ರಾಜೀನಾಮೆ ನೀಡಲ್ಲ ಅಂತ ಹೇಳಿರ್ತಕ್ಕಂಥದ್ದು ಸಂವಿಧಾನ ವಿರೋಧಿ ನಡೆಯಾಗತ್ತೆ ಅಂತ ಹೇಳಿದ್ರು. ಇನ್ನು ಕರ್ನಾಟಕ ರಾಜಕಾರಣಕ್ಕೂ ಇತರ ರಾಜ್ಯಗಳಿಗೂ ಕೂಡ ವ್ಯತ್ಯಾಸ ಇದೆ. ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಸ್ವಂತವಾಗಿ ಅಧಿಕಾರಕ್ಕೆ ಬರೋದು ಕಷ್ಟ. ಅದರ ವಾತಾವರಣ ಇಲ್ಲಿ ಸದ್ಯಕ್ಕಿಲ್ಲ. ಇನ್ನು BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳ ಕಾರಣದಿಂದಾಗಿ ತಾವು ಭಾಗವಹಿಸ್ತಾ ಇಲ್ಲ ಅಂತ ಇದೇ ವೇಳೆ ಸ್ಪಷ್ಟಪಡಿಸಿದ್ರು. ಇನ್ನು ಶೃಂಗೇರಿ ಮತ ಮರು ಎಣಿಕೆ ಹಾಗೂ ವೋಟ್ ಚೋರಿ ವಿಚಾರಗಳಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಬೆಳವಣಿಗೆಗಳನ್ನ ಕಾದು ತಿಳಿಯೋಣ ಅಂತ ಹೇಳಿದ್ದಾರೆ. ಒಂದು ಪ್ರಮುಖವಾದಂಥ ದೇವರು ಚನ್ನಕೇಶ್ವರ ಸ್ವಾಮಿ ಮತ್ತು ದೇವರಮ್ಮ ತಾಯಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಇವತ್ತು ಹಲವಾರು ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳ ಒಂದು ಸಹಮತದಲ್ಲಿ ಸಮ್ಮುಖದಲ್ಲಿ ನಡೀತಾ ಇದೆ. ಆ ತಾಯಿಯ ಆಶೀರ್ವಾದ, ಭಗವಂತನ ಆಶೀರ್ವಾದ ನಾಡಿನ ಜನತೆಯ ಮೇಲೆ ಸಂಪೂರ್ಣವಾದಂಥ ಅನುಗ್ರಹವನ್ನು ಭಗವಂತ ಕರುಣಿಸಲಿ, ತಾಯಿ ದೇವರಮ್ಮ ಕರುಣಿಸಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತೀನಿ. ಉಪಚುನಾವಣೆಗಳಿಗೂ ಮುಂದೆ ನಡೆಯತಕ್ಕಂಥ ಚುನಾವಣೆಗೂ ಸಂಬಂಧ ಇಲ್ಲ. ಹಿಂದೆ ಹಲವಾರು ಬಾರಿ ನೋಡಿದ್ದೀರಿ, ಸರ್ಕಾರದ ಪರವಾಗಿ ಉಪಚುನಾವಣೆಗಳಲ್ಲಿ ಫಲಿತಾಂಶ ಬಂದರು, ನಂತರ ನಡೆದಂಥ ಚುನಾವಣೆಗಳಲ್ಲಿ ಸರ್ಕಾರಗಳು ಪತನ ಆಗಿದೆ. ಅದರಿಂದ ಅದರ ಬಗ್ಗೆ ಹೆಚ್ಚಿನ ಮಹತ್ವ ಕೊಡಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಸಿದ್ಧತೆಗಳು ನಡೀತಾ ಇದೆ, ಎಲ್ಲ ಪಕ್ಷಗಳಲ್ಲೂ ನಡೀತಾ ಇದೆ, ನಮ್ಮದು ನಡೀತಾ ಇದೆ. ಬೇಲೂರು ಪುರಸಭೆ ಸದಸ್ಯ ಎಆರ್ ಅಶೋಕ್ ಅವರನ್ನ ಅನರ್ಹಗೊಳಿಸಿ ಜಿಲ್ಲಾಧಿಕಾರಿ ನ್ಯಾಯಾಲಯ ನೀಡಿದ್ದ ಆದೇಶಕ್ಕೆ ಈಗ ಹೈಕೋರ್ಟ್ ತಡೆಯನ್ನ ನೀಡಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಪುರಸಭಾ ಸದಸ್ಯರಾಗಿ ಇದೀಗ ಮುಂದುವರಿಯುತ್ತಾ ಇದ್ದಾರೆ. ಕೆಲವು ಆಡಳಿತಾತ್ಮಕ ಹಾಗೂ ಕಾನೂನು ಸಂಬಂಧಿತ ವಿಚಾರಗಳ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯವು ಎಆರ್ ಅಶೋಕ್ ಅವರ ಸದಸ್ಯತ್ವವನ್ನ ಅನರ್ಹಗೊಳಿಸಿ ಆದೇಶವನ್ನ ಹೊರಡಿಸಿತ್ತು. ಈ ಆದೇಶವನ್ನ ಪ್ರಶ್ನಿಸಿ ಅಶೋಕ್ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ವಿಚಾರಣೆ ನಡೆಸಿದ ಹೈಕೋರ್ಟ್ ಡಿಸಿ ಕೋರ್ಟ್ ನೀಡಿದ್ದ ಅನರ್ಹತೆ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಿದೆ. ಅಂಡ್
ವಿಚಾರಣೆ ಮುಂದಿನ ವಿಚಾರಣೆವರೆಗೂ ಹಳೆಯ ಸ್ಥಿತಿ ಏನಿತ್ತು ಅದೇ ರೀತಿ ಮುಂದುವರಿಯುವಂತೆ ಸೂಚನೆ ಕೂಡ ನೀಡಿರ್ತಕ್ಕಂಥದ್ದು. ಇದರಿಂದ AR ಅಶೋಕ್ ಅವರು ಪುರಸಭಾ ಸದಸ್ಯರಾಗಿ ತಮ್ಮ ಹುದ್ದೆಯಲ್ಲಿ ಮುಂದುವರಿಯಲು ಈಗ ಅವಕಾಶ ಸಿಕ್ಕಂತಾಗಿದೆ. ಹೈಕೋರ್ಟ್ ಆದೇಶ ಹೊರಬಿದ್ದ ಬಳಿಕ ಅಶೋಕ್ ಬೆಂಬಲಿಗರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಪುರಸಭೆ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಪರಸ್ಪರ ಅಭಿನಂದನೆಯನ್ನು ಸಲ್ಲಿಸಿಕೊಂಡಿದ್ದಾರೆ. ಇನ್ನು ಪತ್ರಕರ್ತರೊಂದಿಗೆ ಈ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ AR ಅಶೋಕ್ ತಮ್ಮ ವಿರುದ್ಧ DC ಕೋರ್ಟ್ನಲ್ಲಿ ಸದಸ್ಯತ್ವ ರದ್ದುಪಡಿಸಲಾಗಿತ್ತು. ಆದರೆ ಇದೀಗ ಘನ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಿ ಪುರಸಭಾ ಸದಸ್ಯತ್ವವನ್ನ ಮುಂದುವರಿಸಬಹುದು ಅಂತ ಆದೇಶವನ್ನ ನೀಡಿದೆ ಅಂತ ಹೇಳಿದ್ರು. ಇನ್ನು ಹೈಕೋರ್ಟ್ ಆದೇಶವನ್ನ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಈಗಾಗಲೇ ಸಲ್ಲಿಸಲಾಗಿದೆ. ಮೇ 11ರಂದು ನಡೆಯತಕ್ಕಂಥ ಪುರಸಭೆ ಅಧ್ಯಕ್ಷರ ಚುನಾವಣೆಯಲ್ಲಿ ಮತದಾನ ಮಾಡತಕ್ಕಂಥ ಹಕ್ಕು ದೊರೆತಿರ್ತಕ್ಕಂಥದ್ದು ಸಂತಸ ತಂದಿದೆ ಅಂತ ಹೇಳಿದ್ರು. ಇನ್ನು ತಮ್ಮ ವಿರುದ್ಧ ಕೆಲವರು ಪಿತೂರಿ ಮಾಡಿ ಸದಸ್ಯತ್ವ ತಪ್ಪಿಸಲು ಯತ್ನಿಸಿದ್ರು. 1 ವರ್ಷ ಕಾಲ ತೊಂದರೆ ನೀಡಿ ಮಾನಸಿಕ ಒತ್ತಡಕ್ಕೆ ಒಳಪಡಿಸಿದ್ರು. ಎಲ್ಲಿ ಹೋದ್ರು ಬಂದ್ರು ತೊಂದರೆ ಕೊಟ್ರು. ಆದ್ರೆ ಶ್ರೀ ಚನ್ನಕೇಶವ ಸ್ವಾಮಿ ಕೃಪೆಯಿಂದ ಇವತ್ತು ಮತ್ತೆ ಜಯಶೀಲನಾಗಿ ಪುರಸಭೆ ಸದಸ್ಯನಾಗಿ ಕಾರ್ಯನಿರ್ವಹಿಸುವ ಅವಕಾಶ ಸಿಕ್ಕಿದೆ ಅಂತ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂಡ್ ಮುಂದಿನ ದಿನಗಳಲ್ಲಿ ಬೇಲೂರಿನ ಜನರ ಪರವಾಗಿ ಉತ್ತಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಭರವಸೆಯನ್ನ ನೀಡಿದ್ದಾರೆ. ನಮಗೆ ಬಂದಿರತಕ್ಕಂಥ ಹೈಕೋರ್ಟ್ ಆದೇಶವನ್ನ ಎಲ್ಲರೂ ಕೂಡ ಸ್ವಾಗತಿಸಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ಬಿ ಶಿವರಾಮ್ ವಿರುದ್ಧ ವಾಗ್ದಾಳಿ ನಡೆಸಿ ಅಶೋಕ್ ಮಾತನಾಡಿದ್ದಾರೆ. ನನ್ನನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಅವಿಶ್ವಾಸ ತಂದು ತೇಜವಧೆ ಮಾಡಿದ್ರು. ನನ್ನ ಬಗ್ಗೆ ಅವೇಳನಕಾರಿಯಾಗಿ ಮಾತುಗಳನ್ನ ಆಡಿದ್ರು. ಬಸವೇಶ್ವರ ವೃತ್ತದಲ್ಲಿ ಮೈಕ್ ಹಿಡಿದು ನನ್ನನ್ನ ಭ್ರಷ್ಟ ಅಂತ ಕರೆದ್ರು. ನಾನು ಯಾವತ್ತೂ ಶಾಸಕರ ಜೊತೆ ಸೇರ್ಕೊಂಡಿಲ್ಲ. ಆದ್ರೆ ಶಾಸಕರು ನನ್ನ ಕಾರ್ಯವೈಖರಿಯನ್ನು ಮೆಚ್ಚಿ ಶ್ಲಾಘನೆ ಮಾಡಿದ್ರು ಅಷ್ಟೇ ಅಂತ ಸ್ಪಷ್ಟಪಡಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ನನ್ನ ವಿರುದ್ಧ ಏನು DC ಕೋರ್ಟ್ನಲ್ಲಿ ಸದಸ್ಯತ್ವನ ರದ್ದುಪಡಿಸಿದ್ರು, ಆ ರದ್ದುಪಡಿಸಿದಂಥದ್ದನ್ನು ಇವತ್ತು ಘನ ಉಚ್ಚ ನ್ಯಾಯಾಲಯವು ನನಗೆ ತಡೆಯಾಜ್ಞೆ ಕೊಟ್ಟು ನನ್ನ ಒಂದು ಕಾರ್ಯವೈಖರಿಯ ಸದಸ್ಯತ್ವನ ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಹೈಕೋರ್ಟ್ ಆಜ್ಞೆ ಏನಿದೆ, ಆ ಆಜ್ಞೆಯನ್ನು ನಾನು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಕೊಟ್ಟು ಮುಂದೆ ನಡೀತಕ್ಕಂಥ ಏನು ಸೋಮವಾರ 11ನೇ ತಾರೀಕು ಪುರಸಭೆಯ ಅಧ್ಯಕ್ಷರ ಚುನಾವಣೆಯಲ್ಲಿ ಹಕ್ಕು ನನ್ನ ಓಟು ಹಾಕೋದಕ್ಕೆ ಒಂದು ಆಜ್ಞೆ ಸಿಕ್ಕಿರೋದಕ್ಕೆ ಬಹಳ ಸಂತೋಷವಾಗಿದೆ. ಹಾಗಾಗಿ ಏನು ಈ ಹಿಂದೆ ನನ್ನ ವಿರುದ್ಧ ಕೆಲವರು ಪಿತೂರಿ ಮಾಡಿ ನನ್ನ ಸದಸ್ಯತ್ವ ತೆಗೆಸಿದ್ರು, ಅವರಿಗೆ ಇವತ್ತು ಮುಖಭಂಗ ಆಗಬೇಕು. ನನ್ನ ವಿರುದ್ಧ 1 ವರ್ಷಗಳ ಕಾಲ ನನಗೆ ಎಲ್ಲಿ ಹೋದಲ್ಲಿ ಬಂದಲ್ಲಿ ತೊಂದರೆ ಕೊಟ್ಕೊಂಡು ಮಾಡಿದರು. ಆದರೆ ಶ್ರೀ ಚನ್ನಕೇಶವನ ಆಶೀರ್ವಾದದಿಂದ, ಶ್ರೀ ಚನ್ನಕೇಶವ ಸ್ವಾಮಿಯ ಒಂದು ಕೃಪಾ ಕಟಾಕ್ಷದಿಂದ ಇವತ್ತು ನನಗೆ ಎಲ್ಲ ಥರದ ಒಂದು ಕಾರ್ಯವೈಖರಿಗಳಲ್ಲಿ ಜಯಶೀಲನಾಗಿ ಬಂದು ಮತ್ತೆ ಪುರಸಭಾ ಸದಸ್ಯರಾಗಿ ಮತ್ತು ಬೇಲೂರಿನ ಸಣ್ಣ ಪುಟ್ಟ ಕೆಲಸ ಮಾಡುವಂಥ ಅವಕಾಶನ ಮತ್ತೆ ಕಲ್ಪಿಸಿಕೊಟ್ಟಿದ್ದೆ. ಹಾಗಾಗಿ ನಮ್ಮೆಲ್ಲರ ಪರವಾಗಿ, ಎಲ್ಲ ಬೇಲೂರು ಜನತೆಯ ಪರವಾಗಿ ನನಗೆ ಬಂದಂಥ ಒಂದು ಏನು ಹೈಕೋರ್ಟ್ ಆದೇಶ ಸ್ವಾಗತವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸ ಕಾರ್ಯನ ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ಏನು ನನ್ನ ವಿರುದ್ಧ ಪಿತೂರಿ ಮಾಡಿ ಬೆಂಗಳೂರಿನಿಂದ ಹಾಸನಕ್ಕೆ ಆಗಮಿಸಿದ ಪ್ರಯಾಣಿಕರೊಬ್ಬರ ಬ್ಯಾಗ್ನಲ್ಲಿದ್ದ ಸುಮಾರು 1/4 kg ಅಂದರೆ 250 ಗ್ರಾಂ ಬಂಗಾರವನ್ನ ಕಿಡಿಗೇಡಿಗಳು ದೋಚಿರುವ ಘಟನೆ ಹಾಸನದ ಸಿಟಿ ಬಸ್ ನಿಲ್ದಾಣದ ಬಳಿ ನಡೆದಿದೆ. ನಗರದ ದೊಡ್ಡಮಂಡಿನಹಳ್ಳಿ ನಿವಾಸಿಯಾದ ಪಾರ್ವತಮ್ಮ ಅವರು ಬೆಂಗಳೂರಿನಲ್ಲಿ ವಾಸವಾಗಿದ್ರು. ರಜೆಯ ಹಿನ್ನೆಲೆಯಲ್ಲಿ ಏಪ್ರಿಲ್ 30ನೇ ತಾರೀಕು ಬೆಂಗಳೂರಿನಿಂದ ಹಾಸನಕ್ಕೆ ತಮ್ಮ ಚಿನ್ನವನ್ನು ತೆಗೆದುಕೊಂಡು KSRTC ಬಸ್ ಮೂಲಕ ಹಾಸನಕ್ಕೆ ಹೊಸ ಬಸ್ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಅಂದ್ರೆ ಸಿಟಿ ಬಸ್ ಸ್ಟ್ಯಾಂಡ್. ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗೋಕೆ ಬಸ್ ಕೂಡ ಹತ್ತಿದ್ದಾರೆ. ಅಲ್ಲಿಂದ ಮತ್ತಿನ್ನೊಂದು ಸಿಟಿ ಬಸ್ ಹತ್ತಿದ್ದಾರೆ. ಹೊಸ ಬಸ್ ನಿಲ್ದಾಣದಿಂದ ಬಸ್ ಹತ್ತುವ ಸಂದರ್ಭದಲ್ಲಿ 4 ತಮಿಳು ಭಾಷೆ ಮಾತನಾಡ್ತಕ್ಕಂಥ ವ್ಯಕ್ತಿಗಳು ಇವ್ರನ್ನ ಮಾತನಾಡ್ಸೋದ್ರಂತೆ, ಹಿಂಬಾಲಿಸಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಸ್ ಹತ್ತಿದಾಗ ಒಂದ್ಸಲಿ ಬ್ಯಾಗ್ ಚೆಕ್ ಮಾಡ್ಕೊಂಡಿರಂತೆ, ಚಿನ್ನ ಇದೆಯಾ ಅಂತ. ಚಿನ್ನ ಇತ್ತಂತೆ ಆ ಸಂದರ್ಭದಲ್ಲಿ. ಮತ್ತೆ ಅಲ್ಲಿಂದ ಬಂದು ಇಲ್ಲಿ ಬಸ್ ಇಳಿದು ನೋಡ್ಕೊಳ್ಬೇಕಾದ್ರೆ ಅದರೊಳಗಡೆ ಚಿನ್ನ ಕಾಣಿಸಿಲ್ಲ. ಅಂದ್ರೆ ಹಳೆ ಬಸ್ ನಿಲ್ದಾಣದಲ್ಲಿ ಬಸ್ ಇಳಿದು ಬ್ಯಾಗ್ ನೋಡಿದಾಗ ಚಿನ್ನ ಇಲ್ಲ ಅಂತ ಅಂದ್ರೆ ಹಂಗಾದ್ರೆ ಈ 4 ಮಂದಿ ವ್ಯಕ್ತಿಗಳು ಏನು ಅವ್ರನ್ನ ಫಾಲೋ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ, ಅವರೇ ಚಿನ್ನವನ್ನ ದೋಚಿರಬಹುದು ಅಂತ ಅನುಮಾನವನ್ನ ವ್ಯಕ್ತಪಡಿಸಲಾಗಿದೆ. ಪೊಲೀಸರು ಕಳ್ಳರನ್ನ ಪತ್ತೆ ಹಚ್ಚಿ ನಮ್ಮ ಬಂಗಾರವನ್ನ ಮರಳಿ ಕೊಡಿಸಬೇಕು ಅಂತ ಸಂತ್ರಸ್ತೆ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ.
ರಜಾ ಇತ್ತು. ಬೆಂಗಳೂರಿಂದ ಗೋಲ್ಡ್ ಎಲ್ಲ ಎತ್ಕೊಂಡು ಚಿನ್ನ ಎಲ್ಲ ತೊಗೊಂಡು ನಾನು ರಜದಲ್ಲಿ ಊರಿಗೆ ಹೋಗೋಣ ಅಂತ ಎತ್ಕೊಂಡು ಬರ್ತಾ ಇರಬೇಕಾದ್ರೆ ಹಾಸನ ಬೆಂಗಳೂರಿಂದ ಹುಷಾರಾಗಿ ತಗೊಬಂದು ಬೆಂಗಳೂರಿನ ಬಸ್ ಸ್ಟ್ಯಾಂಡಲ್ಲಿ ಹೊಸ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅಲ್ಲಿಂದ ಮತ್ತೆ ನಾನು ಹೊಸ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ತದೆ. ಅವಾಗೆಲ್ಲ ನೋಡಿಕೊಂಡೆ ಇತ್ತು ನನ್ನ ಹತ್ರ ಚಿನ್ನ ಇರಬೇಕಾದ್ರೆ ಅಲ್ಲಿಂದ ಬಂದ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡಲ್ಲಿ ಇಳಿಬೇಕಾದ್ರೆ 4 ಜನ ತಮಿಳರಿದ್ದರು. ಆ ತಮಿಳರು ಹಿಂದೆ ಮುಂದೆ ಸೇರಿಕೊಂಡ್ರು. ನನ್ನ ಬೇಗ ಬಸ್ಸಿಂದ ಇಳಿಯೋಕ್ಕೆ ಬಿಡಲಿಲ್ಲ. ಅಲ್ಲೇ ತಡೆದಂಗೆ ಆಯಿತು. ಇಳಿದ ತಕ್ಷಣ ನೋಡಿಕೊಂಡೆ ಚಿನ್ನನ ಇಳಿದು ಬ್ಯಾಗಲ್ಲಿ ಬಸ್ ಇಳಿದ ತಕ್ಷಣ ನೋಡಿಕೊಂಡೆ ಬ್ಯಾಗಲ್ಲಿ ನನ್ನ ಚಿನ್ನ ಇರಲಿಲ್ಲ. 1/4 ಕೆ ಜಿ ಚಿನ್ನ ಎಲ್ಲ ಎತ್ಕೊಂಡು ಬಂದಿದ್ದೆ. ಮನೇಲಿ ಇದ್ದಿದ್ದೆಲ್ಲ ನನ್ನ ಮಗ ಅಮ್ಮ ಚಿನ್ನ ಬಿಡಬೇಡ ಎತ್ಕೊಂಡಾಗಮ್ಮ ನೀನು ಇರೋ ಕಡೆಗೆ ಅಂತ ಹೇಳ್ದೆ. ಅದಕ್ಕೆ ಎಲ್ಲ ತೊಗೊಂಡು ಬಂದೆ. ನಾನು ಪೊಲೀಸ್ನವ್ರಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನನ್ನ ಚಿನ್ನ ಎಲ್ಲ ಹುಡುಕೊಡಿ ಸರ್. ನಿಮ್ಮದು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ, FIR ಆಗಿದೆ ಸ್ವಾಮಿ. ನನ್ನ ಚಿನ್ನ ಎಲ್ಲ ದಯವಿಟ್ಟು ನನಗೆ ಹುಡುಕೊಡಿ ಸರ್. ನಿಮ್ಮ ಕಾಲು ಹಿಡ್ದು ಕೇಳ್ಕೊತೀನಿ. ನಾನು ಹಿಂಗೆ ಮಾಡಿ 1/4 ಕೆ ಜಿ ಚಿನ್ನ ಕಳ್ಕೊಂಡಿದ್ದೀನಿ ಸರ್. ನಮಗೇನು ಗೊತ್ತಿಲ್ಲದೆ ಇದ್ದರು ನಾವು ತುಂಬ ಅಮಾಯಕರು. ನಾವು ಎಲ್ಲಿ ಹೋಗಿ ಬಂದು ದೂರ ಎಲ್ಲ ತಿರುಗಿ ನಾನು ಒಬ್ಳಿಗೆ ಗೊತ್ತಿಲ್ಲ ಸರ್. ಈ ಥರ ಮಾಡಿ ಕಳ್ಕೊಂಡಿದ್ದೀನಿ. ನನ್ನ ಚಿನ್ನ ನನಗೆ ಕೊಡಿಸಿ ಸರ್. ವೇತನ ಹೆಚ್ಚಳ, ಹಾಜರಾತಿ ಬೋನಸ್ ಹಾಗೂ ಮೂಲಭೂತ ಸೌಲಭ್ಯಗಳಿಗೆ ಆಗ್ರಹಿಸಿ ನಗರದ ಹೊರವಲಯದ ಶಾಯಿ ಬಟ್ಟೆ ಕಂಪನಿಯ ಕಾರ್ಮಿಕರು ಇವತ್ತು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಕಾರ್ಮಿಕ ಕುಮಾರ್ ಅವರು ಮಾತನಾಡಿ 8 ವರ್ಷಗಳಿಂದ ಕೆಲಸ ಮಾಡ್ತಾ ಇರತಕ್ಕಂತ ನುರಿತ ಕಾರ್ಮಿಕರಿಗೆ ಸಂಬಳ ಹೆಚ್ಚಳ ಮಾಡದೆ ಹೊಸದಾಗಿ ಸೇರಿದವರಿಗೆ ಹೆಚ್ಚಿನ ಸಂಬಳವನ್ನು ನೀಡಲಾಗ್ತಾ ಇದೆ. ಈ ಬಗ್ಗೆ ಪ್ರಶ್ನಿಸಿದರೆ ಆಡಳಿತ ಮಂಡಳಿಯು ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ ಅಂತಕ್ಕಂಥ ಸಬೂಬು ನೀಡ್ತಾ ಇದೆ. ಕಂಪನಿಯಲ್ಲಿ ಕಾರ್ಮಿಕರಿಗೆ ಕನಿಷ್ಠ ಊಟ, ತಿಂಡಿ, ಹಾಜರಾತಿ ಬೋನಸ್ ಸೇರಿದಂತೆ ಯಾವುದೇ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ. ಹಗಲಿರುಳು ದುಡಿಯುವ ಕಾರ್ಮಿಕರ ಶ್ರಮಕ್ಕೆ ತಕ್ಕ ವೇತನವನ್ನು ನೀಡದೆ ಆಡಳಿತ ಮಂಡಳಿ ಶೋಷಣೆ ಮಾಡ್ತಾ ಇದೆ ಅಂತ ಪ್ರತಿಭಟನಾಕಾರರು ದೂರಿದ್ದಾರೆ. ಇನ್ನು ನಮಗೆ ಅವರು ಎಲ್ಲಾ ರೀತಿಯ ಸೌಲಭ್ಯ ದೊರಕಿಸಿಕೊಡುವವರೆಗೂ ಕೂಡ ಪ್ರತಿಭಟನೆ ಮುಂದುವರಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕಂಪ್ನಿ ಕಡೆಯಿಂದ ಯಾವ ಸೌಲಭ್ಯನೂ ಇಲ್ಲ. ಕೇಳಿದರೆ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತಿದ್ದಾರೆ. ಏನು ಮಾಡ್ತಿಲ್ಲ. ಬರೀ ಸಂಬಳ ಈ ಬರೋ ಹುಡುಗರಿಗೆ 16-17 ಸಾವಿರ ಹಾಕೊಡ್ತಾರೆ. 4 ವರ್ಷ, 5 ವರ್ಷ, 8 ವರ್ಷ ಮಾಡಿದ್ದಾರೆ. ಬರೀ 12,500 13,000 ಮಾಡ್ಕೊಡ್ತಾರೆ. ಕೇಳಿದ್ರೆ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತಾರೆ. ಕಂಪ್ನಿಲಿ ಒಂದು ಊಟ ಇಲ್ಲ, ತಿಂಡಿ ಇಲ್ಲ, ಏನು ಕೊಡ್ತಾ ಇಲ್ಲ ಸರ್. ಇದರಲ್ಲಿ ಏನು ಸೌಲಭ್ಯ ಇಲ್ಲ. ಕೇಳಿದ್ರೆ ಇವತ್ತು ನಾಳೆ ಏನೋ ಕೇಳ್ತಾರೆ. ಯಾವುದೇ ಕೇಳಿದ್ರು ಇವತ್ತಿಲ್ಲ ನಾಳೆ ಮಾಡ್ತೀನಿ ಅಂತಾರೆ ಹೊರತು ಒಂದು ಸಾಲ ಮಾಡ್ತಿಲ್ಲ ಇವರು. ಕೇಳಿದ್ಕೆ ಇವತ್ತಿಲ್ಲ ನಾಳೆ ಅಂತ ಒಂದು ನೈಟ್ ಅಲೌನ್ಸ್ ಕೊಡ್ತಾರೆ. ಬರೀ 100 ರೂಪಾಯಿ ಕೊಡ್ತಾರೆ. ಯಾವ್ದಾಗುತ್ತೆ ಸರ್ 100 ರೂಪಾಯಿ? ನೈಟ್ ಅಲೌನ್ಸ್ ಆಗಲ್ಲ. ಅಟೆಂಡೆನ್ಸ್ ಬೋನಸ್ ಕೊಡ್ತೀನಿ ಅಂತ ಬರೀ 200 ರೂಪಾಯಿ. ಈ ಸೇರಿ ಎಲ್ಲ 1 ಸಾವಿರ ಮಾಡ್ತೀನಿ ಅಂತಾರೆ. ಅದು ನೆಟ್ಟಿಗೆ ಹುಡುಗರು ಯಾರಿಗೂ ಬಂದೇ ಇಲ್ಲ. ಅಟೆಂಡೆನ್ಸ್ ಬೋನಸ್ ಕೊಡ್ತೀನಿ ಅಂತಾರೆ, ಯಾರಿಗೂ ಹಾಕಿಲ್ಲ. ಅದರಲ್ಲಿ 3 ವರ್ಷ 4 ವರ್ಷ ಹುಡುಗರು ಮಾಡ್ತಿದ್ದಾರೆ. ಕೇಳಿದ್ಕೆ ಅದೇ ಸಂಬಳ ಹಾಕಿ ಕೊಡ್ತೀನಿ. 12 ಅವರಿಂದ ಬರೀ 500 ರೂಪಾಯಿ 600 ರೂಪಾಯಿ ಹಾಕೊಡ್ತಿದ್ದೆ ವರ್ಷಕ್ಕೆ. ಯಾವ ಕಡೆಗೂ ಸೌಲಭ್ಯ ಇಲ್ಲ. ಕೇಳಿದ್ಕೆ ಇವತ್ತಿಲ್ಲ ನಾಳೆ ಕೊಡ್ತೀನಿ, ಬರೀ ಮ್ಯಾನೇಜ್ಮೆಂಟಿಂದ ಬರಬೇಕು, ಅಲ್ಲಿಂದ ಬರಬೇಕು, ಇಲ್ಲಿಂದ ಬರಬೇಕು ಅಂತಿದ್ದಾರೆ. ಏನು ಮಾಡ್ಕೊಡ್ತಿಲ್ಲ ಸರ್. ಏನು ಕೇಳಿದ್ರು ಇವತ್ತು ನಾಳೆ ಅಂತಿದ್ದಾರೆ ಹೊರತು ಒಂದು ಏನು ಕೆಲಸ ಮಾಡ್ಕೊಡ್ತಿಲ್ಲ. ಇವತ್ತು ನಾವು ಅದಕ್ಕಾಗಿ ಹುಡುಗರೆಲ್ಲ ಸೇರ್ಕೊಂಡು ಇವತ್ತು ನಮಗೆ ಏನು ಇಲ್ಲದೆ ಸ್ಟ್ರೈಕ್ ಮಾಡ್ತಿದ್ದೀವಿ. ನಮಗೆ ಏನಾದ್ರು ಇದು ಮಾಡ್ಕೊಡ್ಬೇಕು, ಸಂಬಳ ಜಾಸ್ತಿ ಮಾಡ್ಕೊಡ್ಬೇಕು, ಇಂಕ್ರಿಮೆಂಟ್ ಮಾಡ್ಕೊಡ್ಬೇಕು, ನಮಗೆಲ್ಲ ಸೌಲಭ್ಯ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊತಿದ್ವಿ ಅಷ್ಟೇ. ನಾವು ಹೆಚ್ಚು ಕಮ್ಮಿ 5 ವರ್ಷ ಕೆಲಸ ಮಾಡ್ತಿದ್ವಿ. 5, 10 ವರ್ಷ, 7 ವರ್ಷ, 12 ವರ್ಷದಿಂದ ಮಾಡ್ತಿದ್ದಾರೆ. ಹೊರಗಡೆ ಇರೋರು ಇದ್ದಾರೆ, ಲೋಕಲ್ ಅವರು ಇದ್ದಾರೆ, ಇನ್ನೂ ಹುಡುಗರು ಇದ್ದಾರೆ ಸರ್. ಎಲ್ಲ ಹೊರಗಡೆ ಇದ್ದಾರೆ ಸರ್. ಎಲ್ಲರೂ ಮಿಷಿನ್ ವರ್ಕ್ ಕೆಲಸ ಸರ್. 8 ಅವರ್ ಕೆಲಸ ಮಾಡ್ತೀವಿ ಸರ್. ಬರೀ 12 ಅವರ್ 13 ಸಾವಿರ ಕೊಡ್ತಿದ್ದಾರೆ. ಬರೀ ಇಲ್ಲ ಸಂಬಳ ಹಾಕಿ ಕೊಡ್ತಾರೆ ಸರ್. ಸಂಬಳ ಹಾಕಿ ಕೊಡಲ್ಲ. ಕೇಳಿ ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ, ಹಿಂಗೆ ಬರೀ ಹೇಳೋದು. ಏನು ಹೇಳಲ್ಲ, ರೆಸ್ಪಾನ್ಸ್ ಏನು ಮಾಡಲ್ಲ. ಕೇಳಿದ್ರೆ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ಮುಂದಿನ ತಿಂಗಳು ಹೇಳ್ತೀನಿ, ಮ್ಯಾನೇಜ್ಮೆಂಟ್ 20ನೇ ತಾರೀಕು ಬನ್ನಿ, 15 ಬರಗಿ, 20 ಬರಗಿ, 6 ತಿಂಗಳು ಮಾಡ್ತೀನಿ, ಇನ್ನು 6 ತಿಂಗಳು ಬಿಟ್ಟು ಮಾಡ್ತೀನಿ. ನಮ್ದು ಇಲ್ಲ ಮ್ಯಾನೇಜ್ಮೆಂಟ್ಗೆ ಕಳಿಸಿದ್ವಿ, ಅಲ್ಲಿಂದ ಬರಬೇಕು. ಇಲ್ಲಿ ಏನು ಹೇಳಂಗಿಲ್ಲ. 5 ವರ್ಷದಿಂದ ಇದೇ ಹೇಳ್ತಿದ್ದಾರೆ. ಧರಣಿ ಮಾಡೋಣ ಅಂತ ನಿಂತಿದ್ದೀವಿ. ಸೊ ಕೆಲಸದಿಂದ ಸುಮಾರು ಹೆಚ್ಚು ಕಮ್ಮಿ ಒಂದು 150-200 ಜನ ಇದ್ದಾರೆ. ಇಲ್ಲ ಸರ್, ಮಾಡ್ತೀವಿ. ನಮ್ದು ಸಮಸ್ಯೆ ಬಗೆಹರಿಯವರೆಗೂ ನಾವು ಮಾಡ್ತೀವಿ ಸರ್. ಈಗ 10 ಮೀಟಿಂಗ್ ಕರೆದಿದ್ದಾರೆ ಸರ್. 10 ಸಾಲ ಆಗ್ತದೆ ನಾವು ಹಿಂಗೆ ಮಾಡೋದು. ಹೌದು ಸರ್. ನಾವು 7 ವರ್ಷ ಆಯಿತು ಕೆಲಸ ಹೇಳ್ಕೊಂಡು 7 ವರ್ಷ 8 ವರ್ಷದವರೆಲ್ಲ ಇದ್ದೀವಿ. ಬರೀ 300 ರೂಪಾಯಿ 400 ರೂಪಾಯಿ 300 ರೂಪಾಯಿ 400 ರೂಪಾಯಿ. ಹೋದ ವರ್ಷ ನಾವು 500 ರೂಪಾಯಿ ಮಾಡಿದ್ರು, 600 ರೂಪಾಯಿ. ಸರ್ ಏನಕ್ಕೆ ಸರ್ ನೀವು ಇಂಕ್ರಿಮೆಂಟ್ ಮಾಡಿಲ್ವಲ್ಲ ಸರ್ ಅಂದರೆ ಮಾಡ್ಕೊಡ್ತೀವಿ, ಮುಂದಿನ ತಿಂಗಳು ಮಾಡ್ತೀವಿ, 10 ತಿಂಗಳು ಮಾಡ್ತೀವಿ, ಈ ತಿಂಗಳು ಅಡ್ಡೇ ಇಲ್ಲ. ಈಗ ಬರೀ 400 ರೂಪಾಯಿ ಮಾಡೋರೆ. ಈಗ 2 ತಿಂಗಳು 3 ತಿಂಗಳು ಮಾಡಿ ಬಂದಿರೋರಿಗೆ 15,000 14,000 ಸಂಬಳ ಮಾಡೋರೆ. ನಾವು 10 ವರ್ಷದಿಂದ ಮಾಡ್ತಾ ಇರೋರು ಬರೀ 12,000ದಲ್ಲೇ ಹೋಗ್ತಾ ಇವಿ.
ಜಾಸ್ತಿ ಮಾಡಿಲ್ಲ ನಿಮ್ಗೆ? ಹಾ ಅದೇ 400 ರೂಪಾಯಿ ಮಾಡೋದು ಅಷ್ಟೇ. ಎಲ್ಲರಿಗೂ 1500. ನಾನು 7 ವರ್ಷ ಆಯ್ತು ಸರ್. ಹೌಸ್ ಸ್ಪೀಕಿಂಗ್ ಸರ್. ಜಯಮ್ಮ ಅಂತ. ಈಗ ಮತ್ತೊಮ್ಮೆ ಹೆಡ್ಲೈನ್. ತಮಿಳುನಾಡಿನಲ್ಲಿ ವಿಜಯ್ ಸಾಧನೆ ಅಚ್ಚರಿ ತಂದಿದೆ. ಕಾಂಗ್ರೆಸ್ಗೆ ಸರ್ಕಾರ ಅಸ್ಥಿರಗೊಳಿಸೋದೇ ಕೆಲಸ. ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ. ಬೇಲೂರು ಪುರಸಭೆ ಸದಸ್ಯ ಎಆರ್ ಅಶೋಕ್ ಸದಸ್ಯತ್ವ ರದ್ದತಿಗೆ ಹೈಕೋರ್ಟ್ ತಡೆ. ವಿರೋಧಿಗಳಿಗೆ ಮುಖಭಂಗ, ಬೆಂಬಲಿಗರ ಸಂಭ್ರಮ. ಹಳೆ ಬಸ್ ನಿಲ್ದಾಣದಲ್ಲಿ ಬಂಗಾರ ದೋಚಿದ ಕದಿಮರು. ವೃದ್ಧೆಯ 1/4 ಕೆಜಿ ಚಿನ್ನ ಕಳವು. ಪೊಲೀಸರ ಮೊರೆ ಹೋದ ಸಂತ್ರಸ್ತೆ. ಮೂಲಭೂತ ಸೌಲಭ್ಯಗಳಿಗಾಗಿ ಆಗ್ರಹ. ಶಾಹಿ ಬಟ್ಟೆ ಕಂಪನಿಯ ವಿರುದ್ಧ ಕಾರ್ಮಿಕರ ಪ್ರತಿಭಟನೆ. ಆಡಳಿತ ಮಂಡಳಿಯ ವಿರುದ್ಧ ದೂರುಗಳ ಸುರಿಮಳೆ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ, ಸತ್ಯದ ಕಡೆ. ನಮಸ್ಕಾರ.